ಎನ್ ನಾರಾಯಣ ಸ್ವಾಮಿ ವಿರುದ್ಧ ಏನಕ್ಕೆ ನಾವು ಕಂಪ್ಲೇಂಟ್ ಮಾಡಬೇಕು? ಅವ್ರಿಗೂ ನಮ್ಗೆ ಏನು ತಕರಾರಿದೆ, ಏನು ಗಲಾಟೆ ಆಗಿದೆ, ಏನಿದೆ, ಏನೂ ಇಲ್ಲ. ಅವರೇನು ನಮ್ಮ ಕೋಲಾರ ಸಮಾಚಾರಕ್ಕೆ ಬರೋದಿಲ್ಲ, ನಾನೇನು ಬಂಗಾರಪೇಟೆ ಸಮಾಚಾರಕ್ಕೆ ಬರೋದಿಲ್ಲ. ಪಕ್ಷದಲ್ಲಿ ಏನಾದ್ರು ಅಂತ ಇದ್ದಾಗ ಪಕ್ಷದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ಅವ್ರು ನೋಡ್ಕೊಳ್ತಾರೆ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಗಮನಕ್ಕೆ ನಾವು ತಂದಿದ್ವಿ, ಅವ್ರು ಏನು ಬೇಕೋ ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ. ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ 9986833899. ಮಾತು ಹೇಳ್ಬಾರ್ದು. ಜಿಲ್ಲಾ ಮಂತ್ರಿ ಸ್ಪಂದಿಸ್ತಾ ಇಲ್ಲ. ನನ್ನ ಮುಂದೆ ನಜೀರಣ್ಣ ಮುಂದೆ ಎನ್ ನಾರಾಯಣ ಸ್ವಾಮಿಗೆ ಫೋನ್ ಮಾಡಿ ನಾವು ಮನೆಯಲ್ಲಿ ಸೇರ್ತಾ ಇದ್ದೀವಿ, ಕೋಮಲ್ ಚುನಾವಣೆ ವಿಚಾರವಾಗಿ ನೀವು ಬರಬೇಕು ಅಂತ ಹೇಳಿದಾಗ ಎನ್ ನಾರಾಯಣ ಸ್ವಾಮಿ ಸುರೇಶ್ ಅಣ್ಣ ಅವ್ರ ಫೋನಿಂದನೇ ಮಾತಾಡಿದ್ದಾರೆ. ಬೇಕಾದ್ರೆ ಕೇಳಿ ನೀವು ಇವತ್ತು, ಸುರೇಶ್ ಅಣ್ಣ ಅವ್ರನ್ನೇ ಕೇಳಿ ನೀವು ಇವತ್ತು. ಬಂದಿಲ್ಲ, ಯಾವ ಮೀಟಿಂಗ್ ಕರೆದ್ರೂ ಬರೋದಿಲ್ಲ, KDP ಮೀಟಿಂಗ್ ಕರೆದ್ರೂ ಬರೋದಿಲ್ಲ. ಎಷ್ಟು ಸರಿ ಮಾಡಬೇಕು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಫೋನು? ನಮ್ಮ ಜವಾಬ್ದಾರಿ ಅಲ್ವ ಇದು? KDP ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಫೋನ್ ಮಾಡಿ ಹೇಳಿದ್ರು ಅವ್ರು ಬಂದಿಲ್ಲ. ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಇಷ್ಟಿಲ್ಲ. ಸುರೇಶ್ ಅಣ್ಣ ಅವ್ರು ಸ್ಪಂದಿಸ್ತಾ ಇಲ್ಲ ಅಂತ ಅನ್ನೋದು ಎನ್ ನಾರಾಯಣ ಸ್ವಾಮಿ ಹೇಳಿದ್ರು, ಯಾರೇ ಹೇಳಿದ್ರು ಅದು ಸುಳ್ಳು. ಆಮೇಲೆ ಮೇಯ್ನಾಗಿ ಹೇಳ್ಬೇಕಂದ್ರೆ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನಮಗೆ ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರ, ರಾತ್ರಿ ಯಾವಾಗಲೂ ಫೋನ್ ಮಾಡಿರಿ, ಎಷ್ಟೊತ್ತಿಗೆ ಮಾಡಿದ್ರು ಏನು ಮಾಡಿದ್ರು ನಮ್ಗೆ ಸಹಕಾರ ಮಾಡ್ತಾರೆ. ಅವರೆಲ್ಲ ರೀತಿಯಲ್ಲಿ ನಮಗೆ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಕೆಲಸಕ್ಕೂ ನಮ್ಮ ಜೊತೆ ಬಂದು ಇದ್ದು ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಸ್ಪೆಷಲಾಗಿ ನಮಗೆ CM ಅವ್ರ ಹತ್ರ ನಮ್ಮ ನಜೀರಣ್ಣ ಅವ್ರು ಫೋನ್ ಮಾಡಿ CM ಹತ್ರ ಏನೇ ಕೆಲಸ ಇದ್ರು ಅವ್ರು ಟೈಮ್ ತೊಗೊಂಡು ಹೋಗಿ ನಾವೆಲ್ಲ ಕೆಲಸ ಮಾಡ್ತಾರೆ. ನಮ್ದು ಏನು ಒಂದೇ ಒಂದು ಇಂಚಷ್ಟು ನಮ್ಮದು ಯಾವುದೇ ಕಂಪ್ಲೇಂಟ್ಸ್ ಇಲ್ಲ, ಏನೂ ಇಲ್ಲ. ಅವ್ರು ಏನಾದರೂ ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡ್ಬಿಟ್ಟು ಬರ್ತೀವಿ. ನಮ್ಮ ಕೋಲಾರ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಆಗ್ಬೋದು, ನಮಗೆ ಫಂಡ್ಸ್ ಬಗ್ಗೆ ಆಗ್ಬೋದು, ಯಾವುದೇ ನಮ್ಗೆ ಕೊರತೆ ಇಲ್ಲ. ಸರ್, ಸ್ಟಾಮ್ ವಾಟರ್ ಡ್ರೈನ್ ಒಂದಕ್ಕೆ 100 ಕೋಟಿ ಕೊಡ್ತಾರೆ ಸರ್. ನಮ್ಮ ಸ್ಟಾಮ್ ವಾಟರ್ ಡ್ರೈನ್ ಅಂತರ್ಗಂಗೆ ಬೆಟ್ಟದಿಂದ ನಮ್ಮ ಕೆರೆಗೆ ಹೋಗುತ್ತೆ, ಕೋಲಾರ ಕೆರೆಗೆ 100 ಕೋಟಿ ಹೋಗುತ್ತೆ. ಟ್ರೈನ್ ರೆಡಿ ಮಾಡೋದಕ್ಕೆ 100 ಕೋಟಿ ಕೊಡ್ತಾರೆ ಸರ್. ಇವತ್ತು ಅದನ್ನೇ ಮಾತಾಡಿ ನಾಳೆ ಪಾಪ ಬಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಏನು ಸರ್ ಕೇಳ್ತಾರೆ? ದುಡ್ಡಿಲ್ಲ, ಏನಿಲ್ಲ ಸರ್. ಯಾವ ಸಚಿವರ ಮೇಲೇನೂ ಬೇಸರ ಇಲ್ಲ. ಅದೇನು ಎಲ್ಲರೂ ಹೇಳ್ಕೊಳ್ತಾರೆ. ನನಗಂತೂ ನಾನು ಯಾರೇ ಹೋದ್ರು ನಾನು ಇಮಿಡಿಯೇಟ್ ನನ್ನ ಕೆಲಸ ಮಾಡ್ತಾರೆ. ನನಗೆ ಏನಿದ್ರು ಸ್ಪಂದಿಸ್ತಾರೆ, ಫೋನ್ ಮಾಡಿದ್ರು ಫೋನಿಗೆ ರೆಸ್ಪಾನ್ಸ್ ಮಾಡ್ತಾರೆ.